ಒಂದಿಷ್ಟು ಜನರಿಗೆ 45ರಿಂದ 50 ವರ್ಷದೊಳಗೆ ಏನು ಮುಟ್ಟು ನಿಂತು ಹೋಗಬೇಕು ಅದು ಹೋಗಿರೋದಿಲ್ಲ. ಎಷ್ಟೋ ಜನರಿಗೆ ಮುಟ್ಟು ಆಗ್ತಾನೆ ಇರುತ್ತೆ. 55, 60 ವರ್ಷ ಆದ್ರೂ ಕೂಡ ಅಂದ್ರೆ ಏಜ್ ಆಗಿರುವಂತ ಹೆಂಗಸರಿಗೂ ಕೂಡ ಮುಟ್ಟು ಆಗ್ತಾ ಇರುತ್ತೆ. ಅಂತಹ ಸಿಚುವೇಶನ್ ಕೂಡ ಏನಾದ್ರೂ ಸಮಸ್ಯೆ ಉಂಟಾಗ್ಬೋದಾ? ಅಥವಾ ನೀವಾಗ್ಲೇ ಹೇಳಿದಾಗೆ ಮುಟ್ಟು ಆಗ್ತಾ ಇರುವಂತದ್ದು ಒಳ್ಳೆಯದೇ ಅಂತ ಅಂದ್ರೆ ಈ ಏಜ್ ನ ಗ್ರೂಪ್‌ವರೆಗೂ ಕೂಡ ಈ ಮಾತು ಏನು ಸೀಮಿತವಾಗಿರತ್ತಾ ಹೇಗೆ? ಅದು 50ರಿಂದ 52 ವರ್ಷದ ಒಳಗಡೆ ಮುಟ್ಟು ಆಗ್ತಾ ಇದ್ರೆ ಅಡ್ಡಿ ಇಲ್ಲ. 50, 52 ದಾಟಿದ ಮೇಲೂ ಮುಟ್ಟು ಆಗ್ತಾ ಇದ್ದಾರೆ ಅಂದರೆ ಗರ್ಭಕೋಶದಲ್ಲಿ ಏನೋ ತೊಂದರೆ ಇದೆ ಅಂತ ನಾವು ಪರಿಗಣಿಸ್ತೀವಿ. ತೊಂದರೆ ಇದೆ ಅಂದರೆ ಇಂಥದ್ದೇ ತೊಂದರೆ ಇದೆ ಅಂತಲ್ಲ, ಅಂದರೆ ಅವರು ಒಂದು ಕಣ್ಗಾವನ ಮೇಲೆ ಇರಬೇಕಾಗ್ತದೆ, ಅಂದರೆ ಸೂಪರ್ವಿಷನ್ ಮೇಲೆ ಇರಬೇಕಾಗ್ತದೆ. ಅವರಿಗೆ ಸ್ಕ್ಯಾನ್ ಮಾಡಿ ಗರ್ಭಕೋಶದ ಪದರ ಏನಾದರೂ ಜಾಸ್ತಿ ಇದೆಯಾ, ಅಥವಾ ಗೆಡ್ಡೆಗಳೇನಾದರೂ ಇದೆಯಾ, ಅದಕ್ಕೋಸ್ಕರ ಆಗ್ತಾ ಇದೆಯಾ, ಅಥವಾ ದೇಹದ ಇನ್ಯಾವುದೋ ಭಾಗದಲ್ಲಿ ಹಾರ್ಮೋನ್ ಜಾಸ್ತಿ ಉತ್ಪತ್ತಿಯಾಗಿ ಗರ್ಭಕೋಶದ ಮೇಲೆ ಪರಿಣಾಮ ಬೀರ್ತಾ ಇದೆಯಾ. ಸೊ ಇವೆಲ್ಲ ಕಾರಣಗಳನ್ನ ನೋಡಬೇಕಾಗ್ತದೆ. ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಂತ ಮಾಡ್ತೀವಿ. 55 ವರ್ಷ ಆದ್ರೂ ಆಗ್ತಾ ಇದೆ, 52 ವರ್ಷ ಆದಮೇಲೂ ಮುಟ್ಟ ತಿಂಗಳು ಆಗ್ತಾ ಇದೆ ಅಂದರೆ ಅದು ಪದರ ಥಿಕ್ನೆಸ್, ಅಂದರೆ ದಪ್ಪ ಎಷ್ಟಿದೆ ನೋಡಿ ಅದನ್ನು ಟೆಸ್ಟ್ ಮಾಡ್ತೀವಿ. ಅದರಿಂದ ಏನು ಕ್ಯಾನ್ಸರ್ ಥರ ಎಲ್ಲ ಏನು ತೊಂದರೆ ಇಲ್ಲ ಅಂದರೆ ಬಿಡ್ತೀವಿ. 6 ತಿಂಗಳು ವರ್ಷಕ್ಕೊಮ್ಮೆ ಅವರು ತಪಾಸಣೆ ಮಾಡಿಸ್ತಾ ಇರಬೇಕಾಗ್ತದೆ. ಯಾಕೆಂದರೆ ಆ ಟೈಮಲ್ಲಿ ಕ್ಯಾನ್ಸರ್ ಥರ ತಿರುಗುವಂಥ ಹೆಚ್ಚಿನ ಸಾಧ್ಯತೆಗಳಿರ್ತವೆ. 50-60 ವರ್ಷ ಆದಮೇಲೇನು ಮುಟ್ಟಾಗ್ತಾ ಇದ್ದಾಳೆ ಅಂದರೆ ನಾವದು ನಮಗೆ ಪ್ರೂಫ್ ಇಲ್ಲ ಅಂದರೆ ಅದನ್ನು ಕ್ಯಾನ್ಸರ್ ಅಂತಲೇ ಪರಿಗಣಿಸಬೇಕು ಅನ್ನೋ ಥರಕ್ಕೆ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಆ ಕಾರಣಗಳಿಂದ 6 ತಿಂಗಳು ವರ್ಷಕ್ಕೊಮ್ಮೆ ಅವರು ತಪಾಸಣೆ ಮಾಡಿಸ್ಕೊಳ್ಳೋದು ಉತ್ತಮ. ಇನ್ನು ನೀವು ಆಗ್ಲೇ ಹೇಳಿದ್ರಿ ಮುಟ್ಟಿನ ಸಮಸ್ಯೆ ಉಂಟಾಗ್ಲಿಕ್ಕೆ ಟಿಬಿ ಕಾಯಿಲೆ ಕೂಡ ಒಂದು ಕಾರಣ ಅಂತ. ಏನು ಟಿಬಿ ಕಾಯಿಲೆ ಅಂತಂದ್ರೆ ಏನು? ಗರ್ಭಕೋಶ ಎಷ್ಟೋ ಜನ ಯೋಚನೆ ಮಾಡ್ತಾರೆ, ಯಾಕಂತಂದ್ರೆ ಗರ್ಭಕೋಶಕ್ಕೂ ಟಿಬಿ ಕಾಯಿಲೆಗೂ ಏನು ಸಂಬಂಧ ಅನ್ನುವಂಥದ್ದು. ಏನು ಇದಕ್ಕೂ ಅದಕ್ಕೂ ಏನು ಸಂಬಂಧ? ಇತ್ತೀಚಿನ ದಿನಗಳು ಏನಂದರೆ ಟಿ ಬಿ ನಮ್ಮ ಭಾರತದಲ್ಲಿ ಅದು ಗೊತ್ತಿದೆ ನಿಮಗೆ, ತುಂಬಾ ಜಾಸ್ತಿ ಇದೆ. ಅದಕ್ಕೆ ಟ್ರೀಟ್ಮೆಂಟ್ಗಳು ATT ಹಾಕಿದ್ದಾರೆ, ಬಟ್ ಡ್ರಗ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಇದೆ. ಈ ಯಂಗ್ ಏಜ್ ಗ್ರೂಪಲ್ಲಿ ಅಂದರೆ 16-18 ವರ್ಷದ ಹೆಣ್ಮಕ್ಳು ಏನಾಗ್ತದೆ ಅಂದರೆ ಆ ಟೈಮಲ್ಲೇ ಗರ್ಭಕೋಶ ಬೆಳೆಯೋದು, ಅಂದರೆ ಋತುಸ್ರಾವ ಸ್ಟಾರ್ಟ್ ಆಗೋದು ಆ ಟೈಮಲ್ಲಿ. ಸೊ ಆವಾಗ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಬೆಳವಣಿಗೆ ಆಗೋ ಸಮಯ, ಹೆಚ್ಚಿನ ರಕ್ತ ಸಂಚಾರ ಆಗ್ತದೆ. ಆ ಟೈಮಲ್ಲಿ ಈ ಶ್ವಾಸಕೋಶದ ಏನು TB ಇರ್ತದೆ ಅದು ಗರ್ಭಕೋಶಕ್ಕೆ ಸೋಂಕು ತಗುಲುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮನೇಲಿ ಯಾರಿಗೂ ಕೆಮ್ಮು TB ಪೇಷಂಟ್ ಇರ್ತಾರೆ, ಅವರಿಗೆ ಇವರು ಎಕ್ಸ್ಪೋಸ್ ಆಗಿರ್ತಾರೆ. ಹಂಗಾಗಿ ಗೊತ್ತಾಗೋದಿಲ್ಲ. ಅಂದರೆ ನಿಮಗೆ ಜ್ವರ ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಬಟ್ ಇದರಲ್ಲಿ ಏನು ಪ್ರಾಬ್ಲಮ್, ಏನು ಸಿಮ್ಟಮ್ಸೇ ಬರೋದಿಲ್ಲ ಶುರುನಲ್ಲಿ. ಸೊ ಹಾಗಾಗಿ ಯಾರು ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೊಳ್ಳೋದೇ ಇಲ್ಲ. ನಮ್ಮಲ್ಲಿ ಯಾವಾಗ ಬರ್ತಾರೆ ಅಂದರೆ ತೀರಾ ಮುಟ್ಟು ನಿಂತೇ ಹೋಗ್ಬಿಟ್ಟಿರುತ್ತೆ. ಕೆಲವು ಟೈಮ್ TBನಲ್ಲಿ ಏನಾಗ್ತದೆ, ಒಂದಷ್ಟು ತಿಂಗಳು ಜಾಸ್ತಿ ಆಗುತ್ತೆ, ಆಮೇಲೆ ಮುಟ್ಟೆ ನಿಂತು ಹೋಗ್ತದೆ. ಏನು ಕೆಲವು ಟೈಮ್ ಕಿಬ್ಬೊಟ್ಟೆ ನೋವು ಬರೋದು ಆ ಥರ ಇರ್ತದೆ. ಅದು ಹೆಚ್ಚಿನ ಭಾಗ ಎಷ್ಟೊಂದು ಜನ ಇಗ್ನೋರ್ ಮಾಡ್ತಾರೆ, ಅಂದರೆ ಪರಿಗಣಿಸೋದಿಲ್ಲ, ಎಲ್ಲರಿಗೂ ಇರ್ತದೆ ಅನ್ನೋ ಥರಕ್ಕೆ ಸುಮ್ಮನೆ ಆಗ್ತಾರೆ. ಹಾಗಾಗಿ ಅದು ತಪಾಸಣೆನೇ ಮಿಸ್ ಆಗಿಬಿಡುತ್ತೆ. ನಮ್ಮಲ್ಲಿ ಬರೋಷ್ಟರಲ್ಲಿ ಟ್ಯೂಬ್ಗಳು ಬ್ಲಾಕ್ ಬಂದಿರ್ತಾರೆ, ಅಥವಾ ಗರ್ಭಕೋಶದ ಪದರನೇ ಕಳ್ಕೊಂಡ್ಬಿಟ್ಟಿರುತ್ತೆ, ಆ ಥರದ್ರಲ್ಲಿ ಬಂದಿರ್ತಾರೆ. ಸೊ ಇದು ಕೂಡ ಇತ್ತೀಚಿನ, ಅಂದರೆ ನಮ್ಮಲ್ಲಿ ಬಂದಾಗ ತಪಾಸಣೆ ಮಾಡಿದಾಗ ಗೊತ್ತಾಗ್ತದೆ. ಇನಿಷಿಯಲ್ ಶುರುನಲ್ಲೇ ಸ್ಕ್ರೀನಿಂಗ್ ಥರ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲರಿಗೂ ಟೆಸ್ಟ್ ಮಾಡಿ ಈಗ 1-2 ಕಡಲಿಕ್ಕೆ ನೀವು 1000 ಜನ ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಂಗೇನಾದರೂ ಇದೆ ಈಗ ಯಾರಾದ್ರೂ TBಗೆ ಎಕ್ಸ್ಪೋಸ್ ಆಗಿದ್ದಾರೆ ಆ ಥರ ಇದ್ದರೆ, ಸ್ವಲ್ಪ ಅರಿವಿದ್ರೆ ಅವ್ರು ಬಂದು ಡಾಕ್ಟ್ರಲ್ಲಿ ತಪಾಸಣೆ ಮಾಡಿಸ್ಕೋಬೋದು, ಒಳ್ಳೆಯದು. ಇನ್ನು ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಒಂದಾದರೆ ಇನ್ನು ಕೆಲವರಲ್ಲಿ ಬಿಳಿ ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ಕಂಡು ಬರ್ತಾ ಇರುತ್ತೆ ಆಗಾಗ. ಬಿಳಿ ಮುಟ್ಟು ಕೂಡ ಗರ್ಭಕೋಶದ ಸಮಸ್ಯೆ ಕಾರಣದಿಂದಾನೇ ಆಗೋದಾ, ಅಥವಾ ಮೂಳೆಗಳ ಸಮಸ್ಯೆಗಳಿಂದ ಏನಾದರೂ ಬಿಳಿ ಮುಟ್ಟು ಆಗಲಿಕ್ಕೆ ಸಾಧ್ಯತೆ ಇದೆಯಾ? ಮೂಳೆಗಳ ಸಮಸ್ಯೆ ಎಲ್ಲ, ಗರ್ಭಕೋಶದ ಬಾಯಿ ಅಥವಾ ಗರ್ಭಕೋಶದ ಒಳಗೆ ವೈಜೈನ ಇನ್ಫೆಕ್ಷನ್ ಏನಾದರೂ ಇದ್ದರೆ, ಸೋಂಕು ಏನಾದರೂ ಇದ್ದರೆ, ಅಥವಾ ಅಲ್ಲಿ ಸೆಕ್ರೀಷನ್, ಬಿಳಿ ಮುಟ್ಟ ಆಗೋದು ಸಹಜ ಪ್ರಕ್ರಿಯೆ. ಎಲ್ಲ ಹೆಣ್ಮಕ್ಳಲ್ಲೂ ಸುಮಾರಾಗಿ ಸೆಕ್ರೀಷನ್ಸ್ ಇದ್ದೇ ಇರ್ತದೆ. ಅದು ಬಿಳಿ ಮುಟ್ಟು ಥರ ಸ್ವಲ್ಪ ಕಾಣಿಸ್ಕೊಳುತ್ತೆ. ಅದರಿಂದ ವಾಸನೆ ಬರ್ತಾ ಇದೆ ಅಂದರೆ, ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ, ಜ್ವರ ಬರ್ತಾ ಇದೆ ಅಂದರೆ, ಅಥವಾ ಬಣ್ಣ ಹಳದಿ ಅಥವಾ ಹಸಿರಿದೆ, ತೊಂದರೆ ಇದೆ, ಗಂಡ ಹೆಂಡತಿ ಸೇರಿದಾಗ ತೊಂದರೆ ಇದೆ, ಈ ಥರ ಎಲ್ಲ ಏನಾದರೂ ಇದೆ ಅಂದರೆ ನಾವು ಅದನ್ನು ಚೆಕ್ ಮಾಡಿ ನೋಡ್ತೀವಿ. ಗೈನಕಾಲಜಿಕಲ್ ಎಕ್ಸಾಮಿನೇಷನ್, ಅಂದರೆ ಗರ್ಭಕೋಶ ಹೇಗಿದೆ, ಗರ್ಭಕೋಶ ಬಾಯಲ್ಲಿ ಏನಾದರೂ ತೊಂದರೆ ಇದೆಯಾ ಅದು ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಅಂದರೆ ನಮ್ಮ ಸರ್ಕಾರದ ಇದರಿಂದನೇ ಕಿಟ್ಸ್ ಬೇರೆ ಬೇರೆಗಳು ಇದಿದೆ, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಉಚಿತವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಿಗುತ್ತೆ. ಏನಂದರೆ ಇವರು ಹೋಗಿ ತೋರಿಸ್ಕೋಬೇಕು, ಚೆಕಪ್ ಮಾಡಿಸ್ಕೋಬೇಕು. ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗುತ್ತೆ, ಅದು ಟ್ರೀಟ್ಮೆಂಟ್ ಪಡ್ಕೋಬೋದು. ಅದು ಟ್ರೀಟ್ಮೆಂಟ್ ಆದಮೇಲೂ ಕೆಲವರಿಗೆ ಇರುತ್ತೆ ಬಿಳಿ ಮುಟ್ಟಿನ ಸಮಸ್ಯೆ ಸ್ವಲ್ಪ.
ಅದು ತುಂಬ ಜಾಸ್ತಿ ಇದೆ ಅಂದರೆ ಬಂದು 6 ತಿಂಗಳಿಗೆ ಒಂದ್ಸರಿ ತೋರಿಸ್ಕೋಬೋದು. ಅದು ಕ್ರಯೋ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿವೆ, ಅದನ್ನು ಹಾಕೋಬೋದು. ಬಟ್ ಈ ಥರ ಸೋಂಕೆಲ್ಲ ಇದ್ದಾಗ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೇದು. ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ, ಅಂದರೆ ಬಿಳಿ ಮುಟ್ಟೆ ಜಾಸ್ತಿ ಇರೋರಿಗೆ ಗರ್ಭಕೋಶ ಬಾಯಿಂದ ಸ್ಕ್ರೀನಿಂಗ್ ತೆಗಿತಾರೆ. ಅಂದರೆ ಕ್ಯಾನ್ಸರ್ ಥರ ಏನಾದರೂ ಇದೆಯಾ ಅಂತ ಸ್ಕ್ರೀನಿಂಗ್, ಅದೊಂದು ಇದು ತೆಗಿತಾರೆ, ಸೆಲ್ಸ್ ತೆಗಿತಾರೆ, ಅದನ್ನು ಟೆಸ್ಟಿಗೆ ಕಳಿಸ್ತಾರೆ. ಬಿಳಿ ಮುಟ್ಟೆ ಕೆಲವು ಟೈಮ್ ಕ್ಯಾನ್ಸರ್, ಗರ್ಭಕೋಶ ಬಾಯಿ ಕ್ಯಾನ್ಸರ್ ಬರೋ ಥರ ಇದ್ರೂ ಕೆಲವು ಟೈಮ್ ಬರುತ್ತೆ. ಸೊ 3 ವರ್ಷಕ್ಕೆ ಒಂದ್ಸರಿ ಅದು ಎಲ್ಲ ಹೆಣ್ಮಕ್ಳುಗಳು ಮಾಡಿಸ್ಕೊಂಡ್ರೆ ಅದು ಮುಂದೆ ಬರುತ್ತಾ ಇಲ್ವಾ ಅಂತ ಗೊತ್ತಾಗ್ತದೆ. ಈಗ ವ್ಯಾಕ್ಸಿನ್ ಕೂಡ, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಕೂಡ ಬರ್ತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಕಾಣ್ಬೋದು, ಅದು ಪ್ರೋಗ್ರಾಮಲ್ಲಿ ಬರಬಹುದು. ಇನ್ನು ನೀವು ಈಗ ತಾನೇ ಹೇಳಿದ್ರಿ ಗರ್ಭಕೋಶದ ಬಾಯಿಯಿಂದ ಟೆಸ್ಟ್ ಕೂಡ ಮಾಡಿಸುವಂತ ಪ್ರಕ್ರಿಯೆ ಕೂಡ ಇದೆ ಅಂತ. ಅದನ್ನ ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳು ಕೂಡ ಬಳಕೆಗೆ ಬಳಸ್ಕೋಬಹುದಾ? ಆ ಟ್ರೀಟ್ಮೆಂಟ್ ಅನ್ನ ಮದುವೆ ಆಗದೆ ಇರೋ ಹೆಣ್ಮಕ್ಳು ಕೂಡ ಒಳಪಡ್ಬೋದಾ? ಹೇಗೆ? ಮದುವೆ ಆಗದೇ ಇರೋ ಹೆಣ್ಮಕ್ಳಿಗೆ ಯೂಶಲಿ ಇದಿರೋದಿಲ್ಲ. ಅಂದರೆ ಅವರು ಆ್ಯಕ್ಟಿವ್ ಇದ್ದರೆ, ಅಂದರೆ ಸೆಕ್ಷುವಲಿ ಆ್ಯಕ್ಟಿವ್ ಇದ್ದರೆ ಮಾಡಿಸ್ಕೋಬೋದು. ರಿಪ್ರೊಡಕ್ಟ್ ಅಂದರೆ ಮದುವೆ ಆದಮೇಲೆ ಯೂಶಲಿ 3 ವರ್ಷಕ್ಕೆ ಒಂದ್ಸರಿ ಮಾಡಿಸ್ಕೋಬೋದು, ಒಳ್ಳೇದು. ಇನ್ನು ಮುಟ್ಟಿನ ಸಮಸ್ಯೆಗಳಿಂದ ನಾವು ದೂರ ಇರಬೇಕು, ಇಲ್ಲ ನಮಗೆ ಗರ್ಭಕೋಶದ ಸಮಸ್ಯೆ ಬರದೇ ಇರುವ ರೀತಿಯಾಗಿ ನಾವು ಏನಾದರೂ ನಮ್ಮ ಆಹಾರ ಕ್ರಮ ಅಥವಾ ದೈನಂದಿನ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಈ ರೀತಿಯಾದ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಅನ್ನೋದಾದರೆ ಯಾವ ರೀತಿಯಾದ ಪ್ರಕ್ರಿಯೆಯನ್ನು ಜೀವನ ಶೈಲಿಯಲ್ಲಿ ನಾವು ಬದಲಾಯಿಸ್ಕೊಳ್ಳೋದ್ರಿಂದ ಗರ್ಭಕೋಶದ ಸಮಸ್ಯೆಯಿಂದ ದೂರ ಇರಲಿಕ್ಕೆ ಸಾಧ್ಯ? ಪರ್ಸ್ನಲ್ ಹೈಜೀನ್ ಅಂದರೆ ಅವರು ಶುಚಿತ್ವ ಕಾಪಾಡ್ಕೊಳ್ಳೋದು. ಮತ್ತು ಇದು 1-2 ದಿನದಲ್ಲಿ ಮುಗಿದೋಗಂಥದ್ದಲ್ಲ. ಇವತ್ತೆಲ್ಲ ಡಯಟ್ ಮಾಡ್ತೀನಿ 1 ತಿಂಗಳು ಆಮೇಲೆ ಸರಿಯಾಗಿ ಬಿಡುತ್ತೆ, ಆ ಥರ ಎಲ್ಲ. ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವು ತೊಡಗಿಸ್ಕೋಬೇಕು. ಅಂದರೆ ಸರಿಯಾದ ರೀತಿಲಿ ಫಿಸಿಕಲ್ ಆ್ಯಕ್ಟಿವಿಟಿ, ಅಂದರೆ ಆ್ಯಕ್ಟಿವಿಟಿ ಇರಬೇಕು, ವಾಕಿಂಗ್ ಮಾಡಬೇಕು, ಕೆಲಸಗಳು ಮಾಡಬೇಕು, ಊಟ ತಿಂಡಿನಲ್ಲಿ ನಾವು ಕಟ್ಟುನಿಟ್ಟಿನಾದ ಕ್ರಮಗಳನ್ನ ಕೈಗೊಳ್ಬೇಕು. ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಬೇಕು. ಹೆಚ್ಚಿನ ಭಾಗ ನಾವೇ ತಯಾರಿಸಿದಂಥದ್ದು, ಹೆಚ್ಚಿನ ಭಾಗ ತರಕಾರಿ, ಈ ಥರ ಪ್ರೋಟೀನ್ ಜಾಸ್ತಿ ಇರೋಂಥದ್ದು ತೊಗೋಬೇಕು. ಇವೆಲ್ಲನೂ ಅಳವಡಿಸ್ಕೋತಾ ಹೋದರೆ ಹೆಚ್ಚಿನ ಭಾಗ ಇರೋದಿಲ್ಲ. ಕಾಲಕ್ಕೆ ತಪಾಸಣೆನೂ ಮಾಡಿಸ್ಕೋಬೇಕು. ಅದನ್ನು ಮಾಡಿಸ್ಕೊಂಡು ಏನಾದ್ರು ಸಮಸ್ಯೆ ಇದ್ದರೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ತೊಗೋಬೋದು. ಇನ್ನು ಎಷ್ಟೋ ಜನ ಹೆಣ್ಣು ಮಕ್ಕಳು ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ನಿಂತು ಹೋಗ್ಬಿಟ್ಟಿದೆ, ಹಾಗಾಗಿ ನನಗಿನ್ನೇನು ಅಂದರೆ ಮೂಡ್ ಸ್ವಿಂಗ್ಸು, ಆಗಾಗ ಮುಟ್ಟಾದಾಗ ಬರುವಂಥ ಪೇಯ್ನು, ಇವುಗಳಿಂದ ನಾನು ದೂರ ಇರ್ತೀನಪ್ಪ, ನನಗೆ ಆಗಾಗ ಮುಟ್ಟಾಗುವಂಥದ್ದು ನಿಂತು ಹೋದರೆ ಎಷ್ಟೋ ಜನ ಖುಷಿ ಪಡುವಂಥವ್ರು ಇರ್ತಾರೆ. ಅಂಥ ಹೆಣ್ಮಕ್ಳಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದು ಮುಟ್ಟು ನಿಲ್ಲೋದು ಆ ವಯಸ್ಸಿಗೆ ಅನ್ವಯ ಆಗೋದು. ಅಂದರೆ ಯಾವ ವಯಸ್ಸಿನಲ್ಲಿ ಏನಾಗಬೇಕು ಅದಾದ್ರೇ ಸರಿ. ಹಾಗೆ ಈಗ 30 ವರ್ಷಕ್ಕೆ ನನಗೆ ಮುಟ್ಟಬೇಡ ಅಂದರೆ ಅದು ಮೂಳೆ ಸವೆತ, ಮೂಡ್ ಸ್ವಿಂಗ್ಸು ಇವೆಲ್ಲನೂ ಬರಲಿಕ್ಕುಂಟು. ಸೊ ಹಾಗೆ ಆ ಥರ ಏನಾದ್ರು ಇದೆ ಅಂದರೆ, ಬೇರೆ ಬರೀ ಮುಟ್ಟು ನಿಂತಿದೆ ಅಂದರೆ ಬೇರೆ ಇನ್ನೇನೋ ಕಾರಣಗಳನ್ನೂ ಇರ್ಬೋದು. ನಮ್ಮ ಹೈಪೋಥಾಲಮಸ್ ಅದರಿಂದ ಏನಾದ್ರು ತೊಂದರೆ ಇರ್ತದೆ. ಸೊ ಹಾಗೇನಾದ್ರು ನಿಂತು ಆ ಏಜಿಗೆ, ಆ ವಯಸ್ಸಿಗೆ ತಕ್ಕನಲ್ಲದೆ ಅಸಹಜ ಪ್ರಕ್ರಿಯೆ ಇದೆ ಅಂದರೆ ನಿಂತೋಗಿದೆ ಅಂದರೆ ನಾವು ಸುಮ್ಮನೆ ನನಗೇನೂ ತೊಂದರೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನೀವೆಲ್ಲ ತಪಾಸಣೆ ಮಾಡಿಸಿ ಏನೂ ತೊಂದರೆ ಇಲ್ಲ ಅಂದರೆ ಅದು ಒಪ್ಪಂಥದ್ದು. ಬಟ್ ತಪಾಸಣೆನೇ ಏನೂ ಮಾಡಿಸ್ದೆ ನೀವು ನಿಂತೋದ್ರೂ ಪರವಾಗಿಲ್ಲ ಸುಮ್ಮನಿರಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಉಂಟಾಗಿರ್ತದೆ. ನೀವು ಅದನ್ನು ತಪಾಸಣೆ ಮಾಡಿಸ್ಕೊಂಡು ಏನರಿಂದ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಉತ್ತಮ. ಥ್ಯಾಂಕ್ ಯು ಡಾಕ್ಟರ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಏನು ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ಏನಿದೆ, ಆ ಸಮಸ್ಯೆಗಳು ಬಂದರೆ ಅದರಿಂದ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಪರಿಹಾರವನ್ನು ತಗೊಳ್ಳುವಂಥದ್ದು ಒಳ್ಳೆಯದು. ಅಥವಾ ವೈದ್ಯಕೀಯ ಶಾಸ್ತ್ರದಲ್ಲಿ ಏನು ಟ್ರೀಟ್ಮೆಂಟ್ ನೀಡ್ತಾರೆ ಅದನ್ನು ಪಡೆದುಕೊಂಡು ಆ ಸಮಸ್ಯೆಯಿಂದ ಹೊರಬರುವಂಥದ್ದು ಒಳ್ಳೆಯದು. ಮತ್ತು ಬಿಳಿ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಚಾರ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಮ್ಮ ಜೊತೆ ಇವತ್ತು ಡಾಕ್ಟರ್ ಸುಮಾ ಅವರು ಪ್ರತಿಯೊಂದನ್ನು ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.